ಇವತ್ತಿನ ಮಿನಿ ವ್ಲಾಗ್ಗೆ ಸ್ವಾಗತ. ಇದು ಡೇ 2 ಚಾಲೆಂಜ್ ವಿಡಿಯೋ. ಯಾವ ಥರ ಅಂದರೆ ನಾನು ವಾಟ್ ಟೈಮ್ ಅವರ್ ಕಂಪ್ಲೀಟ್ ಮಾಡ್ತೀನಿ ಅಂದ್ಬಿಟ್ಟು ಮಾಡಿರೋ ವ್ಲಾಗು. ಇಲ್ಲಿ ನಮ್ಮ ಆಂಟಿಯವ್ರು ಅವರೇ. ಆಂಟಿ ಇವ್ರು ನಮ್ಮ ಆಂಟಿ, ಇವ್ರು ನಮ್ಮ ಅಮ್ಮ ಅಲ್ಲ, ಬರೀ ಆಂಟಿ. ಇವರು ನನ್ನ ದತ್ತು ತಗೊಂಡಾರಾಗೈತಿ. ಇವರು ಸೀಟ್ ಕೊಟ್ಬಿಟ್ಟು ತಗೊಂಡಿರೋದಂತೆ ಇವರು ಮೋಸ್ಟ್ಲಿ. ಆಂಟಿ ಏನು ಹೇಳ್ತೀರಾ? ಆಂಟಿ ಮಾತಾಡಿ ಆಂಟಿ. ಚಿನ್ನು ಅಂತಾರೆ ಅದರ ಚಿನ್ನನೇ ಇರೋ ನನ್ನ ಹತ್ರ. ಇಲ್ಲಿ ಇವರು ನಮ್ಮ ಸಿಸ್ಟರ್ ಅವರು. ಇದಕ್ಕೂ ಅವ್ರಂಗೆ ಒಂದು ಸ್ವಲ್ಪ ದೇವ್ರು ಬರುತ್ತೆ ಇರುತ್ತೆ ಆಗಾಗ. ಇವತ್ತು ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು, ಹಂಗೆ ಸ್ವತಂತ್ರ ದಿನಾಚರಣೆದ ಹಾರ್ದಿಕ ಶುಭಾಶಯಗಳು. ಇನ್ನೂ ನಾವು ಬೇರೆ ಬೇರೆ ಲಾಗೆಲ್ಲ ಮಾಡ್ತೀವಿ ಹಂಗೆ. ಆಮೇಲೆ ಸಿಗೋದೇ ಇರಬೇಕಾಯ್ತು, ಒಂದು ಸ್ವಲ್ಪ ಮೊಸರು ತರಬೇಕಂತೆ ನೋಡ್ರಿ. ಏನೇನೋ ಹೇಳ್ಕೊಡ್ತಾರೆ ಗೈಸ್ ಋತು. ಆಮೇಲೆ ಸಿಗ್ತೀವಿ ಗೈಸ್. ಈಗ ನಾವು ನಮ್ಮೂರ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾವು ಒಬ್ಬನೇ ಹೋಗ್ತಿರೋದು. ಅಲ್ಲಿ ನಮ್ಮ ಫ್ರೆಂಡ್ಸ್ ಇರ್ತಾನೆ. ವಾಟ್ ಟೈಮ್ ಅವರ್ ಕಂಪ್ಲೀಟ್ ಮಾಡಬೇಕು. ಅದಕ್ಕೋಸ್ಕರ ಈಗ ನಮ್ಮ ಗಾಡಿ ಎತ್ಕೊತಿದ್ದೀವಿ. ವೀಡಿಯೋ ಹೆಂಗಾರು ಬರಲಿ ಅಲ್ಲಿಗೆ ಕನ್ಸಿಸ್ಟೆನ್ಸಿ ಮುಖ್ಯ. ಅದಕ್ಕೋಸ್ಕರ ಈಗ ನಾವು ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ. ಇರ್ರಿ ಗೈಸ್. ಈಗ ನಾವು ಇವ್ರ ಹೊಲದ ಹತ್ರ ಬಂದಿದ್ದೀವಿ. ಇವತ್ತು ಇಂಡಿಪೆಂಡೆನ್ಸ್ ಡೇ ಇವ್ರಿಗೆ ನೋಡಿ ಯಾವ ಥರ ಎಲ್ಲ ಶ್ರಮ ಪಡ್ತಾನೆ. ಪೇಂಟರ್ಗೆ ದುಡ್ಡು ಕೊಡ್ಬೇಕಾಯ್ತು ಅಂದ್ಬಿಟ್ಟು ಇಲ್ಲಿ ತಾನೇ ಪೇಂಟ್ ಮಾಡೋನೆ. ಇಂಥವ್ರಿಂದ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯ್ತಿದೆ ಗೈಸ್ ತುಂಬ. ನೋಡಿ ಕಾಲಿಗೆಲ್ಲ ಏಟ್ ಮಾಡ್ಕೊಬಿಟ್ಟಾನೆ ಶಿಷ್ಯ. ಏನೋ ಮಾಡ್ಕೊಂಡೆ ನಿಶಾ ಅಂತ ಗೈಸ್ ಕೀತ್ಕೊಬಿಟ್ಟಿದೀಯ ಅಂತ. ಇನ್ನೇನು ಕಾಲಿಗೆಲ್ಲ ತೆಗಿಬೇಕಾಯ್ತದೆ ಮೋಸ್ಟ್ಲಿ. ಗೈಸ್ ಇನ್ನೂ ಊಟಕ್ಕೆ ಹೋಗ್ಬೇಕು, ರೆಡಿಯಾಗಿಲ್ಲ. ನಾನು ನೋಡಿ ಸ್ನಾನ ಮಾಡ್ಕೊಂಡು ಇಂಪ್ರೆಸ್ ಆಗಿ ಬಂದೆ. ನೋಡಿ ಫಂಕ್ ಕೊಡ್ತಿದ್ದೀನಿ ಗೈಸ್. ಫಂಕ್ ನೋಡಿ ಗೈಸ್ ನಾನೇ ನೀರು ಹಾಕೊಂತಾನೆ. ಆಮೇಲೆ ಸಿಗ್ತೀವಿ ಇರ್ರಿ. ನಾ ಸ್ನಾನ ಏನೆಲ್ಲ ಮಾಡ್ಕೊಂಬಂದ್ಬಿಟ್ಟೆ. ಇದು ನೋಡಿ ಇನ್ನೂ ಸ್ನಾನ ಮಾಡಿಲ್ಲ. ತೊಳ್ಕದಾನೆ. ಸ್ನಾನ ಮಾಡ್ತವೆ ನಾವು ಬರೀ ಕೈಕಾಲು ತೊಳ್ಕೊತೀನಿ ಅಷ್ಟೇ. ಏನೇನು ಹುಲಿ ಸಿಂಹ ಎಲ್ಲ ಸ್ನಾನ ಮಾಡ್ತಾವ, ಕೈಕಾಲು ತೊಳೆದ್ರೆ ಸಾಕು ಅಂದೆ ಗೈಸ್. ಈ ಥರ ಡೈಲಾಗ್ ಹೊಡೆದ್ರೆ ನಾನೊಂದು ಡೈಲಾಗ್ ಹೊಡಿಲ್ಲ. ಹಂದಿಗಳು ಸ್ನಾನ ಮಾಡಲ್ಲ, ನಾಯಿಗಳು ಸ್ನಾನ ಮಾಡಲ್ಲ. ಹುಡುನಿಸ ಅಂತಾಯಿತು. ಪ್ರಾಣಿಗಳೇ ಏನು ಮಾಡೋಕ್ಕಾಗಲ್ಲ. ಇವನ್ನ ಸ್ನಾನ ಮಾಡಿಸ್ಬಿಟ್ಟು ನೋಡ್ರಿ ಗೈಸ್. ಬಡವರು ನಮ್ಮ ಹುಡುಗ ಕಾಸೇ ಇಲ್ಲ. 30,000 ಟೊಯೋಟಾ ಕಂಪ್ನಿಲಿ ಸಂಬಳ ತಗೋತಾನೆ. ಹಾಕೊಳ್ಳೋ ಬಟ್ಟೆ ನೋಡ್ರಿ ಗೈಸ್, ಅರ್ಧೋಗಿರೋ ಬಟ್ಟೆ ಹಾಕೊಂಡಾನೆ. ಭಾರಿ ಬೇಜಾರಾಯ್ತದೆ ನಮ್ಮ ಹುಡುಗ ನೋಡಿದ್ರೆ. ಅದರಿಂದ ಈಗ ನಾವು ಊಟ ಕೊಡ್ಸೋಕೆ ಕರ್ಕೊಯ್ತಿದ್ದೀನಿ. ನನ್ನ ಕಡೆಯಿಂದನೇ ಊಟ ಕೊಡ್ತೀನಿ. ಇಂಥವ್ರನ್ನೆಲ್ಲ ನೋಡಿದ್ರೆ ನನಗೆ ಮನಸ್ಸು ಚುರುಕು ಅನಿಸ್ತದೆ ಗೈಸ್. ಈಗ ಊಟ ಕೊಡೋದನ್ನ ರಿವ್ಯೂ ಮಾಡ್ತೀವಿ ನಿಮಗೆ ಇರ್ರಿ. ಆಮೇಲೆ ಸಿಗ್ತೀವಿ ಗೈಸ್ ಅಲ್ಲಿ ಹೋಗ್ಬಿಟ್ಟು. ನಿಶಾಂತ್ ಏನು ಹೇಳ್ತೀವಿ? ಒಂದು 4 ಮಾತು ಹೇಳಿ. ಬನ್ನಿ ಊಟ ಮಾಡಿ ಅಷ್ಟೇ, ಇನ್ನೇನು ಹೇಳಕ್ಕೆ ಇಷ್ಟಪಡೋದು ಗೈಸ್. ಊಟ ಮಾಡ್ಕೊಂಡು ಸಿಗ್ತೀವಿ ಇರ್ರಿ. ಕ್ರಿಕೆಟ್ ಆಡೋಕೆ ಬಂದಿದ್ದೀವಿ, ಆದರೆ ಕ್ರಿಕೆಟ್ ಆಡ್ತೀರಾ ಕೊಟ್ಬಿಟ್ಟಿದ್ವಿ. ಸೊ ನನ್ನ ತಮ್ಮ ಈಗ ಕೊಪ್ಪೆದವ್ರು ಬಂದವ್ರೆ ಆಡೋಕ್ಕೆ. ನಮ್ಮ ಸ್ಟೇಡಿಯಮಲ್ಲಿ ಇವತ್ತು ನಮ್ಮೂರವ್ರು ಯಾರೂ ಇಲ್ಲ. ಏನಕ್ಕಂತ ಗೊತ್ತಿಲ್ಲ. ಏನಾರು ಆಡಕ್ಕೆ ಹೋಗಿದ್ದಾರೆ? ಇಲ್ಲ, ಊರು ಹೊಂಟೋದ್ರಲ್ಲ. ನೋಡಿ ಚಿಕ್ಕ ಜೊತೆ ಆಡ್ತಾವಣ್ಣ. ಇನ್ನು ನಮಗೆ ಬೇಜಾರ ಏನೇನು ನೋಡೋಕಂತ ಗೊತ್ತಿಲ್ಲ. ಬೇಗ ವಾಚ್ ಟೈಮ್ ಅವರ್ ಕಂಪ್ಲೀಟ್ ಮಾಡಬೇಕು. ಇವರು ಬನ್ರಿ ಇಲ್ಲಿ. ಏನು ಬರೋಲ್ಲ. ಇಲ್ಲಿ ನೋಡ್ರಿ ಆಫರ್ ಕೊಡ್ರಿ ನಮ್ಮ ಸಬ್ಸ್ಕ್ರೈಬರ್ಸ್. ಗಾಯ್ಸ್ ಆಮೇಲೆ ಸಿಗ್ತೀವಿ ಇರ್ರಿ. ಬೌಲಿಂಗ್ ರವಿ ಕನ್ನಡಿಗ ನೋಡಿ ಗೈಸ್. ರವಿ ಕನ್ನಡಿಗ. ಓಯ್ ನಿಂದು ಯಾವುದು? ಮಾತಾಡ ಯೂಟ್ಯೂಬ್ಗೆ ಹಾಕದ ಕಣ. ನಾಚಿಕೆ ಬರ್ದು ಆಮೇಲೆ ಸಿಗ
ಹೊಂಟಾಗದು ಅದನ್ನು ಪೆಡಲ್ ಹಾಕ್ತಾನೆ ಹತ್ಕೊಂಡ್ರೆ ಏನೋ ಆಗಲ್ಲ. ಅದು ಇಲ್ಲ ಅವನಂತ ಗ್ರೀಸ್ ಅದು ಅವಾಗಲೇ ಹಚ್ಬೇಕು, ಗಾಳಿಗೆಲ್ಲ ಇದಾಗೋಯ್ತು. ಅಲ್ಲೇ ಹಾಸ್ಬೇಕು. ಏನೈತೆ ನಿಂಗೆ ಗಂಟ್ಲಿಗ ಕೊಡಿಲಿ ಹಾಕಿಸ್ತೀನಿ, ಅದು ಆದಂಗಿಲ್ಲ ಒಂಚೂರು ಬಾಳ ಸುತ್ತ ಹಿಡಿದ್ಬಿಡಿ ಹೇಳ್ತೀನಿ. ಅದಲ್ಲ ಒಂದು ಪೇಪರ್ ಕಸಿ ಹೇಳ್ತಿಲ್ಲ ಹತ್ಕೊಬಿಡ್ಲಿ. ಲೈಟ್ರು ಸರಿಯಾಗದ, ಲೈಟ್ರಲ್ಲಿ ಇದಿಲ್ಲ ಹೇಳ್ತಿರೋದು. ನಿಮ್ಮೋಣ ಎಲ್ಲಿ ನೋಡಿ ಪೆಟ್ರೋಲ್ ಬೇಕಾರಲ್ಲಿ ಭಯ್ಯ ನಂಗೆ ಗಾಡಿ ತಗೊಡ್ತೀನಿ. ಇಲ್ಲ ಸಾಕಿದೆ ಇಲ್ಲ ಹತ್ಕಳ್ಳಿ ಕೆಟ್ಟದ್ದು. ಅದಾದ್ಮೇಲೆ ಮುಡ್ಗು ಹೇಳ್ತೆ ನಂಗೆ ಹತ್ಕಳ್ಳಿ ಮುಡ್ಗು ಸುತ್ತ ಹಿಂಗೆ ಹಿಡಿದ್ರೆ ಸಾಕು. ಪೆಟ್ರೋಲ್ ಅದಲ್ಲ ಆಲ್ರೆಡಿ ಕತ್ತು ಗುಂಜಲ್ಲ. ಈಗ ನಾವು ನೀರು ಕ್ಯೂರಿಂಗ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ಕ್ಯಾಮ್ರಾ ಕ್ಲಿಯರಿಟಿ ಇಲ್ಲ ಅಂದ್ಕೊಂಡು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇವತ್ತು ಲಾಗ್ ಫುಲ್ ಹಿಂಗೆ ಗೈಸ್ ಬರೋದು. ವಾಚ್ ಟೈಮ್ ಅವರ್ ಕಂಪ್ಲೀಟ್ ಮಾಡಬೇಕು. ದೇವಸ್ಥಾನ ಹೋಗಿದ್ವಿ, ಅದೆಲ್ಲ ಆದಮೇಲೆ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ವಿ, ನೋಡಿರ್ತೀರ ಲಾಗಲ್ಲಿ. ಈಗ ಇದೊಂದು ಕ್ಯೂರಿಂಗ್ ಮಾಡ್ಬಿಟ್ಟು ಈ ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಈಗ ಆಲ್ಮೋಸ್ಟು ಗೇಮಿಂಗ್ಗೆ ರೂಮ್ ಮೇಲೆ ಸೆಟ್ ಆಗೈತೆ. ಗೇಮಿಂಗ್ ಅಂದರೆ ಪಿ ಸಿ ಎಲ್ಲ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ. ಜಾಸ್ತಿ ಹೈಟ್ ಬೇಡ ಅಂದ್ಬಿಟ್ಟು ಸ್ವಲ್ಪ ಹೈಟ್ ಮಾಡಿಸಿದ್ದೀವಿ. ಇನ್ನೂ ಏನೇನೋ ಹೇಳ್ಬೇಕು ಗೈಸ್, ಅಪ್ಡೇಟ್ ಕೊಡ್ತೀನಿ ಗೇಮಿಂಗ್ ವೀಡಿಯೋದು. ಪಕ್ಕದು ಗೇಮಿಂಗ್ ವಿಡಿಯೋ ಮಾಡೋಕ್ಕೆ ಮಾಡ್ತಿರೋದು. ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು 10K ಹತ್ತತ್ರ ಆಗೋಗಲಿ ಅಕ್ಟೋಬರ್ ಅಷ್ಟರಲ್ಲಿ. ಗೇಮಿಂಗ್ ವೀಡಿಯೋ ಎಲ್ಲ ಪಿ ಸಿ ಬಿಲ್ಡ್ ಮಾಡೋದಂತೂ ಪಕ್ಕ ಗ್ಯಾರಂಟಿ ಗೈಸ್. ಅದೇನಾರು ಆಗಲಿ ಮಾಡೇ ಮಾಡ್ತೀನಿ. ಗೇಮಿಂಗ್ ವೀಡಿಯೋ ಅದು ರೂಮ್ ಐತೆ. ಆ ರೂಮ್ನ ಈಗ ತೋರಿಸ್ತೀನಿ ಇರ್ರಿ, ಅದು ಹೆಂಗೆ ಮಾಡಿದ್ದೀವಿ ಅಂತ. ಸುಮಾರಾಗಿ ಐತೆ, ಅದು ಒಟ್ಟಿನಲ್ಲಿ ಚಿಕ್ಕದಾಗೈತೆ. ಹನ್ನೊಂದು ಅಡಿಯಲ್ಲೇನೋ ರೂಮ್ ಮಾಡ್ತಿರೋದು ಅದು ಚಿಕ್ಕದಾಗಿ. ಫುಲ್ ಅಲ್ಲೋಗಿ ವೀಡಿಯೋ ತೋರಿಸ್ತೀನಿ ಇರ್ರಿ ಗೈಸ್ ನಿಮಗೆ. ಗಾಯ್ಸ್ ಇದಂತೂ ನನಗೆ 2020ರಿಂದ ಡ್ರೀಮ್ ಆಗಿತ್ತು. ನನಗೆ ಸ್ವಂತ ರೂಮ್ ಇರಬೇಕು. ರೂಮ್ ಕೆಳಗಡೆ ಐತೆ, ಅದೇ ಥರ ಆದರೆ ಇದು ಯಾವ ಥರ ಅಂದರೆ ಪಿ ಸಿ ಬಿಲ್ಡ್ ಮಾಡಬೇಕು, ಸಪ್ರೇಟಾಗಿ ರೂಮ್ ಇರಬೇಕು ಅಂತ ಫುಲ್ ಆಸೆ ಇತ್ತು ಗೈಸ್. ಈಗ ಅದು ನೆರವೇರ್ತೈತೆ. ಈಗ ಕತ್ಲೆ ಆಗೈತೆ, ಜಾಸ್ತಿ ಏನು ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಅದನ್ನು ನಾಳೆ ಎಲ್ಲ ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ. ಇಷ್ಟ ಗೈಸ್ ನೋಡ್ಬೋದು, ಇಷ್ಟೇ ಆಗಲ ಐತೆ. ಇಷ್ಟು ನನ್ನ ಕೈ ಎಷ್ಟು ಉದ್ದನೂ ಬರೋಲ್ಲ. ಒಟ್ಟಿನಲ್ಲಿ ಇದರಲ್ಲಿ ಪಿ ಸಿ ಬಿಲ್ಡ್ ಮಾಡ್ಬೇಕು ಅಂತ ಫುಲ್ ಆಸೆ ಆಗೈತೆ. ನೋಡ್ಬೋದು ಗೈಸ್ ನೀವು, ನನ್ನಷ್ಟು ಉದ್ದ ಐತೆ. ಇನ್ನೊಂದು ಸ್ವಲ್ಪ ಉದ್ದ ಬರ್ಬೋದು ಅನ್ಕೋತೀನಿ ಮೋಸ್ಟ್ಲಿ, ನೋಡ್ತೀವಿ. ಇದೊಂದು ಸ್ವಲ್ಪ ಉದ್ದ ಆದರೆ ಆಗ್ಬೋದು. ಬಟ್ ನಾನು ಡ್ರೀಮ್ ಗೈಸ್ ಇದು ಮಾತ್ರ ಪಕ್ಕ ಫುಲ್ ಅಂದರೆ ಫುಲ್ ಆಸೆ. ಎಷ್ಟು ವೇಟ್ ಮಾಡಿದ್ದೀನಿ ಅಂದರೆ ಇದನ್ನು ಮಾಡಲ್ಲ ಅಂತ ಅಂತಿದ್ರು. ಹೆಂಗೋ ನಮ್ಮ ಅಪ್ಪನ್ನ ಒಂದು ಸ್ವಲ್ಪ ಕನ್ವಿನ್ಸ್ ಮಾಡಿ ಒಪ್ಸಿದ್ದೀವಿ. ಹಾಗೆ ಇದು ವಾಚ್ ಟೈಮ್ ಅವರ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ Day 2 ಚಾಲೆಂಜ್ ಹಾಕೊಂಡು ವೀಡಿಯೋ ಮಾಡಿರೋದು. ಆದಷ್ಟು ಯಾರ್ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಹಂಗೆ ಸಪೋರ್ಟ್ ಮಾಡಿರಿ. ಇದು ಇನ್ನೂ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ. ಅಂದರೆ ವೇಟ್ ಜಾಸ್ತಿ ಸಿಗಬಾರ್ದು ಅಂತ ಈ ಥರ ಮಾಡೋರೆ. ಸ್ವಲ್ಪ ಇದು ಟ್ಯಾಂಕು ಮೇಲೆ, ಇದ್ರ ಮೇಲೆ ಟ್ಯಾಂಕ್ ಮಾಡೋಕ್ಕೆ, ಟ್ಯಾಂಕ್ಗಳು ತುಂಬೋಕ್ಕೆ ಅಷ್ಟೇ ಗೈಸ್ ಲಾಗು. ಇದೇ ಥರ ಸಪೋರ್ಟ್ ಮಾಡಿ. 40 ವ್ಯೂಸ್ ಬರ್ತೈತೆ. ಇನ್ನೂ ಅದನ್ನ 40 ಕನ್ವರ್ಟ್ ಮಾಡಬೇಕು ಅಂತ ಫುಲ್ ಆಸೆ ಐತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಸ್ಟ್ ಲಾಗ್ ಗೈಸ್. ಬೈ.